ಒಂದು 4-5 ನವಿಲುಕೋಸಿನ ಗಡ್ಡೆಗಳನ್ನ ತಗೋಬೇಕಾಗುತ್ತೆ. ನಾವು ಫ್ರಿಜ್ನೊಳಗೆ ಏನು ಇಟ್ಟಿರಲ್ಲ ಈ ಒಂದು ತರಕಾರಿ, ಯಾಕಂದರೆ ಈ ತರಕಾರಿ ಅಂಶದೆಲ್ಲ ಒಳಗಡೆ ವಿಟಮಿನ್ ಡಿ, ವಿಟಮಿನ್ ಎ ಎಲ್ಲ ಹೋಗ್ಬಿಡ್ತೈತೆ, ಅಂಶ ಎಲ್ಲ ಹೋಗ್ಬಿಡ್ತೈತಲ್ಲ ಅಂತ ನಾವು ಫ್ರಿಜ್ನಾಗ ಇಟ್ಟಿರಲ್ಲ. ಯಾವಾಗಲೂ ಫ್ರಿಜ್ನಾಗ ಇಡೋದಿಲ್ಲ ನಾವು. ಈ ಥರ ಎಲ್ಲ ಸಿಪ್ಪೆ ಎಲ್ಲ ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ಕೊಬ್ಬರಿ ತುರಿತೀವಲ್ಲ, ತುರೆ ಮಣಿ ತಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ತುರಿಬೇಕಾಗುತ್ತೆ. ಈ ನವಿಲುಕೋಸಿನ ಗಡ್ಡೆ ಮೂತ್ರದೊಳಗಿರೋ ಒಂದು ಕಲ್ಲಿನ ಅಂಶ, ಪಕ್ಕೆ ಒಳಗಿರೋ ಕಲ್ಲಿನ ಅಂಶ ಎಲ್ಲ ಮೂತ್ರದ ಮೂಲಕ ಹೊರಗಡೆ ಹಾಕುತ್ತೆ. ಈ ಥರ ಕೊಬ್ಬರಿ ತುರಿ ಎಲ್ಲ ತುರಿದ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿಯನ್ನು ಹೆಚ್ಕೊಳ್ಬೇಕಾಗತ್ತೆ, ಸಣ್ಣಕ್ಕೆ ಈರುಳ್ಳಿ ಹೆಚ್ಕೊಬೇಕಾಗತ್ತೆ. ನಾವು ಬಾಣಲೆ ಇಟ್ಬಿಟ್ಟು ಅದರಲ್ಲಿ ಎಣ್ಣೆಕಾಯಿ 1-2 ಚಮಚ, ಜಾಸ್ತಿ ಎಣ್ಣೆನೂ ಹಾಕ್ಬಾರ್ದಾಗುತ್ತೆ. ಇದಕ್ಕೆ ಎಣ್ಣೆ ಅಂಶ ಜಾಸ್ತಿ ಬೇಡ. ಇದಕ್ಕೆ ಒಂಥರ ಕೋಸಂಬರಿ ಟೈಪು. ಈಗ ನಾವು ಏನು ಹೊರಗಡೆ ಹೆಸರುಬೇಳೆ ಕೋಸಂಬರಿ ಮಾಡ್ತೀವಲ್ಲ, ಆ ಥರ ಕೋಸಂಬರಿ ಟೈಪ್ ಮಾಡೋದಿದು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಎಲ್ಲ ಒಗ್ಗರಣೆ ಒಳಗೆ ಹಾಕ್ಬೇಕು. ಚಟಪಟ ನಾವು ಸಿಡಿಯೋವರೆಗೂ ಸುಮ್ಮನಿರ್ಬೇಕು. ಆಮೇಲೆ ನಂತರ ಕಡಲೆಬೇಳೆ ನೀವು ಎಷ್ಟು ಹಾಕ್ತಿರೋ ಅಷ್ಟು ಅದನ್ನು ಟೇಸ್ಟ್ ಕೊಡ್ತದೆ. ನಾವು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ತೀವಿ. ಕಡಲೆಬೇಳೆ ಹಾಕ್ಬಿಟ್ಟು ಅದು ಕಂದು ಬಣ್ಣಕ್ಕೆ ಬರೋ ಅಷ್ಟು ಹುರಿಬೇಕು ಅದನ್ನು. ನಂತರ ಒಂದು 4-5 ಒಣಮೆಣ್ಸಿನ್ಕಾಯಿ ತಗೊಂಡ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಅದನ್ನು ಕೆಂಪು ಬಣ್ಣಕ್ಕಾಗೋಷ್ಟು ಹುರಿಬೇಕಾಗತ್ತೆ. ನಂತರ ಈರುಳ್ಳಿಯನ್ನು ಹಾಕ್ಬೇಕಾಗತ್ತೆ. ಈ ಈರುಳ್ಳಿ ತೀರ ಒಂದು ಬೇಯಿಸೋವಷ್ಟು ಹುರಿಬಾರ್ದು, ಸ್ವಲ್ಪ ಹಸಿ ಇರಬೇಕು. ಒಂದು ಫುಲ್ ಬೇಯಿಸೋವಷ್ಟು ಆದರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ. ಸ್ವಲ್ಪ ಮಟ್ಟಿಗೆ ಒಂದು ಹಸಿ ಇರಬೇಕು. ಹಸಿ ಇದ್ದಷ್ಟು ಒಳ್ಳೆಯದಾಗುತ್ತೆ. ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಅವನ್ನೆಲ್ಲ ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಅದಕ್ಕೆ ಇದನ್ನು ನವಿಲುಕೋಸಿನ ಗಡ್ಡೆ ಇರುತ್ತಲ್ಲ, ತುರ್ಕೊಂಡಿರ್ತೀವಲ್ಲ, ಆ ಗಡ್ಡೆ ತುರಿದಿದ್ದನ್ನು ಇದಕ್ಕೆ ಹಾಕ್ಬಿಡ್ಬೇಕು. ಸ್ವಲ್ಪ ಇದ್ರೆ ಕಾಯಿ ತುರಿ ಹಾಕಿದ್ರೂ ಚೆನ್ನಾಗಾಗುತ್ತೆ, ಟೇಸ್ಟಿಗಾಗುತ್ತೆ. ಕಾಯಿ ತುರಿ ಹಾಕಿರಲಿಲ್ಲ ನಾವು. ಇದನ್ನು ಜಾಸ್ತಿ ಮಟ್ಟಕ್ಕೆ ಬೇಯಿಸಬಾರ್ದು, ಸ್ವಲ್ಪ ಮಟ್ಟಕ್ಕೆ ಒಂದಷ್ಟು ಹಸಿ ಇರಬೇಕು. ಚೆನ್ನಾಗಿರುತ್ತೆ. ಅದನ್ನು ರಾಗಿ ರೊಟ್ಟಿ ಜೊತೆಗೆ, ಈ ಜೋಳದ ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಇದು ತಿನ್ನೋಕೆ. ಇದಕ್ಕೆ ನಾವು ಒಣಗಿಸಿರ್ತೀವಿ ಕರಿಬೇವು, ಹಸಿ ಕರಿಬೇವು ಆದರೆ ಒಗ್ಗರಣೆ ಒಳಗೆ ಹಾಕ್ಬೇಕು. ಮೊದಲೇ ಎಣ್ಣೆ ಒಳಗೆ ಹಾಕ್ಬೇಕಾಗುತ್ತೆ. ನಾವು ಒಣಗಿಸಿರ್ತೀವಲ್ಲ ಕರಿಬೇವು, ಅದನ್ನು ಸ್ವಲ್ಪ ಪುಡಿ ಮಾಡಿ ಇದ್ರ ಮೇಲೆ ಹಾಕ್ಬೇಕಾಗುತ್ತೆ. ಕೊತ್ತಂಬರಿ ಇದ್ರೆ ಹಾಕ್ಬೇಕಾಗುತ್ತೆ, ಕೊತ್ತಂಬರಿ ಇರಲಿಲ್ಲ, ಹಂಗಾಗಿ ನಾವು ಇದಕ್ಕೆ ಹಾಕ್ತೀವಿ. ಅದು ಕರಿಬೇವು ಹಾಕಿದ್ವಿ. ಸ್ವಲ್ಪ ಹಸಿ ಅಷ್ಟೇ, ಸಣ್ಣ ಉರಿಯಲ್ಲೇ ಬೇಯಿಸ್ಬೇಕು. ಅದನ್ನು ತೀರ ಬೇಯಿಸೋಕೆ ಹೋಗ್ಬಾರ್ದು, ಸಣ್ಣ ಉರಿಯಲ್ಲಿ ಹಿಡ್ಕೊಂಡು ಹಿಂಗೆ ಕಲಿಸ್ತಾ ಇರಬೇಕು. ಈಗ ನೋಡಿ, ಅದು ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡಬೇಕು. ಒಂದು ಅರ್ಧ ಉಳ್ಕೆ ನಿಂಬೆಹಣ್ಣು ಆದರೆ ಸಾಕು. ಇದಕ್ಕೆ ಟೊಮಟೊ ಹಾಕ್ಬಾರ್ದು, ಟೊಮಟೊ ಹಾಕಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ನಿಂಬೆಹಣ್ಣು ಹುಳಿನೂ ಹಿಂಡಬೇಕಾಗುತ್ತೆ.